ವೀಕ್ಷಕರೇ, ತಮಗೆಲ್ಲರಿಗೂ ಗೌರ್ಮೆಂಟ್ ಸ್ಕೀಮ್ಸ್ ಆ್ಯಂಡ್ ಜಾಬ್ ಚಾನಲ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ. ವೀಕ್ಷಕರೇ, ತಾವಿಲ್ಲಿ ನೋಡುತ್ತಿರುವ ಹಾಗೆ ಕೇಂದ್ರ ಲೋಕಸೇವಾ ಆಯೋಗ ಅಂದರೆ UPSC ವತಿಯಿಂದ ಕರೆದಿರುವಂಥ ಹುದ್ದೆಗಳು. ಸೊ ಇವು ಇಂಡಿಯನ್ ಆರ್ಮಿಯಲ್ಲಿರುವಂಥ ಹುದ್ದೆಗಳು ವೀಕ್ಷಕರೇ. ಸೊ ಇದಕ್ಕೆ ತಾವು ಜಸ್ಟ್ PUC ಪಾಸ್ ಆಗಿದ್ದರೆ ಸಾಕು, ಅಪ್ಲೈ ಮಾಡಲು ಎಲಿಜಿಬಲ್ ಇದ್ದಿರ್ತೀರಿ. ಸೊ ಹುದ್ದೆ ಹೆಸರು ಏನು, ಏಜ್ ಲಿಮಿಟ್ ಏನು, ಕ್ವಾಲಿಫಿಕೇಷನ್ ಏನು ಅನ್ನೋದ್ರ ಬಗ್ಗೆ ಈ ವಿಡಿಯೋ ಒಂದರಲ್ಲಿ ತಿಳಿಯೋಣ. ವೀಕ್ಷಕರೇ, ತಾವು ಇನ್ನೂವರೆಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವೀಕ್ಷಕರೇ, ತಾವು ಇಲ್ಲಿ ನೋಡ್ಕೊಳ್ಳಿ, ಹುದ್ದೆ ಹೆಸರು ಬಂದುಬಿಟ್ಟು ರಾಷ್ಟ್ರೀಯ ರಕ್ಷಣಾ ಅಕಾಡೆಮಿ ಹುದ್ದೆಗಳಂತ, NDA ಹುದ್ದೆಗಳು ಅಲ್ಲ, ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿಯಲ್ಲಿರುವಂಥ ಹುದ್ದೆಗಳು. ಸೊ ಎರಡನೇದಾಗಿ ನೌಕಾ ಅಕಾಡೆಮಿ ಹುದ್ದೆಗಳು, ಅದು ಕೂಡ ನೇವಲ್ ಅಕಾಡೆಮಿ ಅಂತ. ಸೊ NE ಹುದ್ದೆಗಳು ಇವೆಲ್ಲ. ಸೊ ಹುದ್ದೆಗಳ ಸಂಖ್ಯೆ ಒಟ್ಟಾರೆಯಾಗಿ 406 ಹುದ್ದೆಗಳಾಗಿದ್ದು, ಇದಕ್ಕೆ ವಿದ್ಯಾರ್ಥಿ ಏನು ಬೇಕಂದರೆ ರಾಷ್ಟ್ರೀಯ ರಕ್ಷಣಾ ಅಕಾಡೆಮಿ ಈ ಒಂದು ಹುದ್ದೆಯನ್ನು ಅಪ್ಲೈ ಮಾಡಲು ದ್ವಿತೀಯ PUC ಪಾಸ್ ಆಗಿರ್ಬೇಕಂತ ಹೇಳಿದ್ದಾರೆ. ಜಸ್ಟ್ ತಾವು ಆರ್ಟ್ಸೇ ಆಗಿರ್ಬೋದು, ಕಾಮರ್ಸೇ ಆಗಿರ್ಬೋದು, ಅಥವಾ ಸೈನ್ಸೇ ಆಗಿರ್ಬೋದು, ದ್ವಿತೀಯ PUC ಪಾಸ್ ಆಗಿದ್ದರೆ ಸಾಕು, ಅಪ್ಲೈ ಮಾಡಲು ಎಲಿಜಿಬಲ್ ಇದ್ದಿರ್ತೀರಿ. ಸೊ ಇವು ಇಂಡಿಯನ್ ಆರ್ಮಿಯಲ್ಲಿರುವಂಥ ಹೈಯರ್ ಲೆವೆಲ್ ಪೋಸ್ಟ್ಗಳು. ಸೊ ಎರಡನೇದಾಗಿ ನೌಕಾ ಅಕಾಡೆಮಿಯಲ್ಲಿರುವಂಥ ಹುದ್ದೆಗಳ ಬಗ್ಗೆ ಯಾವ ರೀತಿಯಾದಂಥ ಕ್ವಾಲಿಫಿಕೇಷನ್ ಬೇಕು ಅನ್ನೋದ್ರ ಬಗ್ಗೆ ನೋಡಿ. PUC 10+2 ವಿದ್ಯಾರ್ಥಿಯನ್ನು ವಿಜ್ಞಾನ ವಿಭಾಗದಲ್ಲಿ ಅಂದರೆ ಗಣಿತ, ರಸಾಯನಶಾಸ್ತ್ರ ಮತ್ತು ಭೌತಶಾಸ್ತ್ರ ವಿಷಯಗಳೊಂದಿಗೆ ಪಾಸಾಗಿರಬೇಕು. ಅಂದರೆ PCMB ವಿಷಯಗಳನ್ನು ತೆಗೆದುಕೊಂಡು ತಾವು PUC ಸೈನ್ಸಲ್ಲಿ ಪಾಸಾಗಿರಬೇಕು. ನೌಕಾ ಅಕಾಡೆಮಿಯಲ್ಲಿರುವಂಥ ಹುದ್ದೆಗಳನ್ನು ಅಪ್ಲೈ ಮಾಡಲು ಎಲಿಜಿಬಲ್ ಇದ್ದಿರ್ತೀರಿ. ಸೊ ದೈಹಿಕ ಮಾನದಂಡಗಳ ಪ್ರಕಾರ ದೈಹಿಕವಾಗಿ ಸದೃಢರಾಗಿರಬೇಕು, ಅಧಿಸೂಚನೆಯನ್ನು ಗಮನಿಸಿ ಅಂತ ಹೇಳಿದ್ದಾರೆ. ಅಧಿಸೂಚನೆಯನ್ನು ಕೂಡ ನಾನು ಕೊನೆಯದಾಗಿ ತೋರಿಸ್ತಾ ಹೋಗ್ತೀನಿ, ತಾವು ವಿಡಿಯೋವನ್ನು ಕೊನೆಯದಾಗಿ ನೋಡ್ಕೊಳ್ಳಿ. ವಯಸ್ಸಿನ ಮಿತಿ ಬಂದುಬಿಟ್ಟು 2 ಜುಲೈ 2006ರಿಂದ 1 ಜುಲೈ 2009ರವರೆಗೆ ಜನ್ಮಿಸಿದವರು ಇರಬೇಕು. ಅಂದರೆ 16, 17, 18, 19 ವರ್ಷದ ಮಕ್ಕಳೆಲ್ಲ ಕೂಡ ಅಪ್ಲೈ ಮಾಡಲು ಎಲಿಜಿಬಲ್ ಇದ್ದಿರ್ತಾರೆ ಈ ಹುದ್ದೆಗಳನ್ನು. ಸೊ ಇವಾಗ ನಡೆದವರಿಗೆ ಟ್ರೈನಿಂಗ್ ಕೊಡ್ಕೋತಾ ಆಫೀಸರ್ಗಳ ಹುದ್ದೆಗಳಿಗೆ ಸೆಲೆಕ್ಷನ್ ಮಾಡ್ಕೋತಾರೆ. ಆಯ್ಕೆ ಪ್ರಕ್ರಿಯೆ ಬಂದುಬಿಟ್ಟು ಸ್ಪರ್ಧಾತ್ಮಕ ಪರೀಕ್ಷೆ ನಡೆಸ್ತಾರೆ. ಅದಾದ ನಂತರ SSB ಪರೀಕ್ಷೆ ಮತ್ತು ಸಂದರ್ಶನ ಇದ್ದಿರುತ್ತೆ. ಸೊ ಇದಕ್ಕೆ ಅರ್ಜಿ ಸಲ್ಲಿಸಲು ಪ್ರಾರಂಭವಾದ ದಿನಾಂಕ 11 ಡಿಸೆಂಬರ್ 2024 ವೀಕ್ಷಕರೇ. ಇನ್ನೇನು ತಾನೇ ಅರ್ಜಿ ಸಲ್ಲಿಕೆಯಲ್ಲಿ ಪ್ರಾರಂಭವಾಗಿದೆ. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಬಂದುಬಿಟ್ಟು 31 ಡಿಸೆಂಬರ್ 2024. ಸೊ ತಮಗೆ ಅರ್ಜಿ ಸಲ್ಲಿಸಲು ಡಿಸೆಂಬರ್ 31 ಕೊನೆಯ ದಿನಾಂಕವಾಗಿರುತ್ತೆ. ಅಧಿಸೂಚನೆಯನ್ನು ಕೂಡ ನಾನು ಇವಾಗ ತೋರಿಸ್ತಾ ಇರ್ತೀನಿ, ತಾವು ನೋಡ್ಕೊಳ್ಳಿ. ವೆಬ್ಸೈಟ್ ಲಿಂಕು ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಇಲ್ಲಾಂದರೆ ತಾವು upsc.gov.in ಅಂತ ಯಾವುದೇ ವೆಬ್ಸೈಟಲ್ಲಿ ಕೂಡ ಸರ್ಚ್ ಮಾಡಿದ್ರೆ ಸಾಕು, ವೆಬ್ಸೈಟ್ ಡೈರೆಕ್ಟಾಗಿ ಓಪನ್ ಆಗುತ್ತೆ ವೀಕ್ಷಕರೇ. ಅರ್ಜಿ ಸಲ್ಲಿಸುವ ಮುನ್ನ ಸಂಪೂರ್ಣ ಅಧಿಸೂಚನೆಯನ್ನು ಓದಿ ಸ್ಪಷ್ಟವಾಗಿ ಅರ್ಥಿಸಿಕೊಂಡ ನಂತರವೇ ಅರ್ಜಿ ಸಲ್ಲಿಸಬೇಕಂತ ಹೇಳಿದ್ದಾರೆ. ಸೊ ನೋಟಿಫಿಕೇಶನ್ ನಮಗೆ ತೋರಿಸ್ತಾ ಇದ್ದೀನಿ ನಾನು. ಆ ನೋಟಿಫಿಕೇಶನ್ ನೋಡಿಕೊಂಡೇ ತಾವು ಅರ್ಜಿಯನ್ನು ಸಲ್ಲಿಸ್ಬೋದು. ವೀಕ್ಷಕರು ತಾವು ನೋಡ್ಕೋಬೋದು, ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಅಂತ. ಸೊ ಕ್ಯಾಂಡಿಡೇಟ್ ಟು ಎನ್ಸೆಕ್ಯೂರ್ ದೇರ್ ಎಲಿಜಿಬಿಲಿಟಿ ಫಾರ್ ದ ಎಕ್ಸಾಮಿನೇಷನ್ ಅಂತ ಹೇಳಿದ್ದಾರೆ. ಎಕ್ಸಾಮ್ಗೆ ಎಲಿಜಿಬಲ್ ಇದ್ದವ್ರನ್ನ ಅಪ್ಲೈ ಮಾಡ್ಬೋದು. ಯಾವ ರೀತಿ ಅಪ್ಲೈ ಮಾಡಬೇಕು ಅನ್ನೋದ್ರ ಬಗ್ಗೆ ಕಂಡೀಷನ್ಗಳನ್ನು ಕೂಡ ಕೊಟ್ಟಿದ್ದಾರೆ ವೀಕ್ಷಕರ, ತಾವು ಇಲ್ಲಿ ನೋಡ್ಕೋಬೋದು. ಸೊ ನಾವು ಡೈರೆಕ್ಟಾಗಿ ಹುದ್ದೆಗಳ ಬಗ್ಗೆ ತಿಳ್ಕೊಳ್ಳೋಣ ಇವಾಗ. ಸೊ ಇದು ಒಟ್ಟಾರೆಯಾಗಿ 109 ಪೇಜಿನ PDF ಸೊ ಇದನ್ನು ಅಷ್ಟು ರೀಡ್ ಮಾಡೋ ಅವಶ್ಯಕತೆ ಇಲ್ಲ ಇವಾಗ. ಸೊ ತಮಗೆ ಬೇಕಾದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಇದರ ಲಿಂಕ್ ಕೂಡ ಕೊಟ್ಟಿರ್ತೀನಿ, ತಾವು ಅಲ್ಲಿ ಕೂಡ ನೋಡ್ಕೋಬೋದು. ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿಯಲ್ಲಿ ಆರ್ಮಿಯಲ್ಲಿ 208 ಹುದ್ದೆಗಳಿವೆ. ಅದೇ ರೀತಿ ನೇವಿಯಲ್ಲಿ 42 ಹುದ್ದೆಗಳಿವೆ. ಅದೇ ರೀತಿ ಏರ್ಫೋರ್ಸಲ್ಲಿ 92 ಹುದ್ದೆಗಳಿವೆ. ಇದಕ್ಕೆ ಇಂಡಿಯನ್ ಡಿಫೆನ್ಸ್ ಅಕಾಡೆಮಿ ಅಂದರೆ ಇದರೊಳಗೆ 10 ಫಿಮೇಲ್ ಕ್ಯಾಂಡಿಡೇಟ್ಸ್ಗಳು ಕೂಡ ಅಪ್ಲೈ ಮಾಡಲು ಎಲಿಜಿಬಲ್ ಕೊಟ್ಟಿದ್ದಾರೆ 208 ಆರ್ಮಿ ಹುದ್ದೆಗಳೊಳಗೆ. ಸೊ ಅದೇ ರೀತಿ ನೇವಿ 42 ಹುದ್ದೆಗಳೊಳಗೆ 6 ಫಿಮೇಲ್ ಕ್ಯಾಂಡಿಡೇಟ್ಗಳನ್ನು ಅಪ್ಲೈ ಮಾಡ್ಬೋದು. ಅಂದರೆ 6 ಮಂದಿಗೆ ಸೆಲೆಕ್ಷನ್ ಮಾಡ್ಕೋತಾ ಇರ್ತಾವೆ, ಎಷ್ಟು ಜನ ಕೂಡ ಅಪ್ಲೈ ಮಾಡ್ಬೋದು. ಏರ್ಫೋರ್ಸಲ್ಲಿ ಅದೇ ರೀತಿ 2 ಫಿಮೇಲ್ ಕ್ಯಾಂಡಿಡೇಟ್ಗಳಿಗೆ ಕೂಡ ಅವಕಾಶವನ್ನು ನೀಡಿದ್ದಾರೆ. ಅದೇ ರೀತಿ ನ್ಯಾವಲ್ ಅಕಾಡೆಮಿ 10+2 ಕ್ರೆಡಿಟ್ ಎಂಟ್ರಿ ಸ್ಕೀಮ್ ಅಂತ ಹೇಳಿದೆಯಲ್ಲ, ಅಲ್ಲಿ PUCಯಲ್ಲಿ ಸೈನ್ಸ್ ವಿಷಯಗಳನ್ನು ತೆಗೆದುಕೊಂಡು ಪಾಸಾದ ಅಭ್ಯರ್ಥಿಗಳಿಗೆ 36 ಹುದ್ದೆಗಳಿದ್ದು, ಇನ್ಕ್ಲೂಡಿಂಗ್ 5 ಫಾರ್ ಫಿಮೇಲ್ ಕ್ಯಾಂಡಿಡೇಟ್. ಅದರೊಳಗೆ 5 ಹುದ್ದೆಗಳು ಮಹಿಳೆಯರಿಗಾಗಿ ಮೀಸಲಿಡಲಾಗಿದೆ. ಸೊ ಒಟ್ಟಾರೆಯಾಗಿ 406 ಹುದ್ದೆಗಳ ಬಗ್ಗೆ ಇವಾಗ ಮಾಹಿತಿಯನ್ನು ತಿಳ್ಕೊಂಡಿದ್ದೀರಿ. ಸೊ ಯಾರ್ಯಾರು ಎಲಿಜಿಬಲ್ ಇದ್ದೀರಿ ಈ ಹುದ್ದೆಗಳನ್ನು ಅಪ್ಲೈ ಮಾಡಲು ಅಂಥವ್ರು ಬೇಗನೆ ಅಪ್ಲೈ ಮಾಡ್ಕೊಳ್ಳಿ. ಯಾಕಂದರೆ ಈ ರೀತಿಯಾದಂಥ ಹುದ್ದೆಗಳು ಯಾವರಿಗೂ ಕೂಡ ಸಿಗೋದಿಲ್ಲ. ಇವು ಇಂಡಿಯನ್ ನೇವಿಯಲ್ಲಿ ಅಥವಾ ಇಂಡಿಯನ್ ಏರ್ಫೋರ್ಸಲ್ಲಿ ಅಥವಾ ಇಂಡಿಯನ್ ಆರ್ಮಿಯಲ್ಲಿ ಹೈಯರ್ ಲೆವೆಲ್ ಪೋಸ್ಟ್ಗಳಾಗಿದ್ದು, ಇದು ಆರ್ಮಿ ಆಫೀಸರ್ ಪೋಸ್ಟ್ಗಳಾಗಿದ್ದು, ಈ ರೀತಿಯಾಗಿ ತಾವು ಜಸ್ಟ್ PUC ಪಾಸ್ ಆಗಿದ್ದರೆ ಸಾಕು, ಅವಾಗೆ ಕೂಡ ಅಪ್ಲೈ ಮಾಡ್ಬೋದು. 16, 17, 18, 19 ವರ್ಷದ ಎಲ್ಲ ಯುವಕರು ಮಹಿಳೆಯರು ಕೂಡ ಅಪ್ಲೈ ಮಾಡ್ಬೋದು. ವೀಕ್ಷಕರೇ, ವಿಡಿಯೋ ಚೆನ್ನಾಗಿ ಅನಿಸಿದರೆ ವಿಡಿಯೋಗೊಂದು ಲೈಕ್ ಮಾಡಿ, ಮಾಹಿತಿ ಚೆನ್ನಾಗಿ ಅನಿಸಿದರೆ ಕೂಡ ನಮ್ಮ ವಿಡಿಯೋಗೊಂದು ಲೈಕ್ ಮಾಡಿ. ಇದೇ ರೀತಿ ಯಾವೆಲ್ಲ PUC ಸೈನ್ಸಲ್ಲಿ PUC ವಿಷಯದಲ್ಲಿ ಯಾರು ಉತ್ತೀರ್ಣತೆಯನ್ನು ಹೊಂದಿದ್ದಾರಲ್ಲ ಅಂಥ ಒಂದು ಅಭ್ಯರ್ಥಿಗಳಿಗಾಗಿ ಈ ವಿಡಿಯೋವನ್ನು ಮಾಡಿದ್ದೇವೆ. ಸೊ ಅಂಥ ಒಂದು ಅಭ್ಯರ್ಥಿಗಳಿಗೆ ಈ ವಿಡಿಯೋವನ್ನು ತಲುಪಿಸಿ. ತಾವು ತಪ್ಪದೇ ವಿಡಿಯೋವನ್ನು ಶೇರ್ ಮಾಡ್ಕೊಳ್ಳಿ. ತಾವು ಇನ್ನೂವರೆಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.